ಭಾಷೆ ಅಲ್ಲ ಬದುಕು. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸುಮಾರು ದಿನ ಆಯ್ತು ವಿಡಿಯೋ ಬಿಡಿದ್ದೆ. ಇವತ್ತು ಸಂಡೇ. ಇವತ್ತು ಎಲ್ಲಿ ಹೊರಟಿತ್ತು ಅಂದರೆ ಪಲ್ಲವಿ ಅವ್ರದ್ದು ದೈದ ಮನೆ ಹೊರಟಿತ್ತ. ಒಂದು ಹಣ್ಣು ಕೆಲ ಮಾಡೋಗಿತ್ತು. ಮತ್ತು ಹಾಗೆ ಬೀಚಿಸಾಗ ಹೋಗ್ಕಾತಿಲ್ಲ, ಗಾಡಿಗೆ ಹೊತ್ತನೇ ಕಾಣ್ಕೊಂಡ್ರೆ ಅವನು ಅವ್ರ ಮಾವೊಂದು ಸಣ್ಣ ಮಗು ಆಯ್ತಲ್ಲ, ಹಣ್ಕಾಕಿತ್ತು. ಹಾಗೆ ಮಾತಾಡಿಸಿ ಇವಪ್ಪ ಅಂತ ಹೊರಟಿತ್ತೀಗ. ಮಗುನು ಹೊರಟಿತ್ತು. ಪಲ್ಲವಿ ಲಾಸ್ಟ್ ಟೈಮ್ ಮಗಿನ ಕರ್ಕೊಂಡು ಹೋಗಿದ್ದಳು ದೇವಸ್ಥಾನಕ್ಕೆ, ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನಾನು ಹೋಗಿಲ್ಲ ಅವತ್ತು, ಸೊ ರಜೆ ಇತ್ತು ನನಗೆ. ಇವತ್ತಿಬ್ಬರು ರೊಟ್ಟೆ ಅವ್ರದ್ದು 5 ಮನೆಗೆ ಹೋಗ್ತಿತ್ತು ಮಗನ ಕರ್ಕೊಂಡು. ಸುಮಾರು ದಿನ ವಿಡಿಯೋದಲ್ಲಿ ತೋರ್ತಿದ್ರು. ಜರಿಗ ಇರ್ಲಿ ಮುಂದೆ ಹಾಕಿ ಕಾಣಿಸಿ, ಮುಂದೆ ಹಾಕಿ ಕಾಣಿಸಿ. ಅಲ್ಲ ಇಳ್ಕಂತ ಅಲ್ಲಿ ಇದು ಮಾಡತ್ತಲ್ಲ. ಇಲ್ಲಿ ಹಿಂದೆ ಹೋಗ್ಕಲ್ಲ ಅವನೊಟ್ಟಿಗೆ, ಅಲ್ಲಿ ಹಿಂದೆ ಹಿಂದೆ ಹೋಗೋಣ. ತುಷಮನ್ ಹೋಗ್ಕೊಂತ ತುಷಮನ್ ಬಾ. ಪಟ ಪಟ ರೆಡಿ ಹೊರಟಿತ್ತು. ಇತ್ತು ಒಂದು ಹಾಲು ಸುಮಾರು ದಿನ ಆದಮೇಲೆ ಹೊರಗಡೆ ಹೊರಟಿತ್ತು. ಒಂದು ಹೋಯಪ್ಪ. ಇವತ್ತು ಅಂಕದ ಕಟ್ಟಿಯಲ್ಲ ಸಹನಾ ಹಾಲ್ ಇತ್ತಲ್ಲ, ಅಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ. ನಿನ್ನೆ ಆಳ್ವಾಸ್ ಅವರದ್ದು ಡ್ಯಾನ್ಸ್ ಇದ್ದಿತ್ತು, ಇವತ್ತು ಎಂತ ಕಲ್ಯಾಣೋತ್ಸವ. ಎಷ್ಟು ಸಖತ್ತಾಗಿ ರೆಡಿ ಮಾಡಿರ್ಕಾಣಿ ಪೂಜೆಗೆ. ಇದು ಒಳ್ಳೆ ಆಯ್ತಲ್ಲ, ಒಳ್ಳೆ ಡೆಕೋರೇಷನ್. ಎಷ್ಟು ಗಂಟೆಗೆ ಅಂತ 5:30 ಸ್ಟಾರ್ಟಾ? ತ್ರಿಷಾ ಬತ್ಯ ಸಾಯಂಕಾಲ ಕಲ್ಯಾಣೋತ್ಸವಕ್ಕೆ. ನಿನ್ನೆ ಯಕ್ಷಗಾನ ಆಯ್ತಲ್ಲ. ಅಮ್ಮ ಬತ್ತಿಲ್ಲ? ಹಾಯ್. ಏಕಾಕ್ಷ ಬೂ ಹೊತ್ತಿದ್ದ, ಶಾಮಿ ಮನೆಗೆ ಹೊತ್ತಿದ್ದ. ಹೌದಪ್ಪ. ಹಾಯ್ ಮಾಡಿ ಒಂದು ಬಾಬು, ಹಾಯ್ ಮಾಡಿ. ತುಂಬ ದಿನ ಆದಮೇಲೆ ವ್ಲಾಗಲ್ಲಿ ಕಾಣಿಸ್ಕೊತಿದ್ದೆ. ಮಗಿಂದ ತೊಟ್ಲಿ ಹಾಕೋ ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ದೆ. ಬಟ್ ಡೆಲಿವರಿ ಟೈಮಿಂದ ವ್ಲಾಗ್ ಕಾಣಿಸ್ಕೊತಿರ್ಲಿಲ್ಲ. ಡೆಲಿವರಿ ಟೈಮಿಂದ ವ್ಲಾಗು ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಯಿತು. ಅದು ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲಾಗಿ ಹೇಳಿದೆ. ನಾನು ನಾರ್ಮಲ್ ಆದ ಸಿಸೇರಿಯನ್ ಅಂತ ಎಂತ ಯಾವ ಥರ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿದೆ, ಹಿಂಗಾಯ್ತು ಅಂದ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ. ನಾನು ಮಗು ಯಾವುದಂತ ಗೊತ್ತಾಯ್ತಲ್ಲ ನಿಮಗೆ, ಗಂಡು ಮಗು. ಹೆಸರು ಬಿಟ್ಟಾಯ್ತು, ಏಕಾಕ್ಷ ಅಂತ ಹೇಳಿ ಇಟ್ಟಿದ್ದು. ಇವತ್ತು ಅವ್ನು ಕರ್ಕೊಂಡು ಟೆಂಪಲಿಗೆ ಹೊರಟಿದ್ದು, ದೇವ್ರ ಮನೆಗೆ, ಗಂಗೊಳ್ಳಿಗೆ ಪೂಜೆ ಕೊಡುವ ಅಂದ್ಕೊಂಡು. ನಾನು ಮಗು ಎಲ್ಲ ಹೊರಟಿದ್ದೀಗ, ಅಮ್ಮ ಎಲ್ಲ ಹೊರಟಿದ್ದು. ಅವನಿಗೆ 2 ತಿಂಗಳಷ್ಟೇ, 2 ತಿಂಗಳು ಮೊನ್ನೆ ಕಂಪ್ಲೀಟ್ ಆಯ್ತು. ಸೊ ಅಪ್ಪಗೆ ಆದಿಲ್ಲ. 6 ತಿಂಗಳು ಆದ್ಮೇಲೆ ಅವ್ನು ಕರ್ಕೊಂಡೆಲ್ಲ ಅದೇ. ಈಗ ಕರೆಕ್ಟಾಗಿ ವ್ಲಾಗ್ ಮಾಡೋಕತ್ತಿಲ್ಲ, ಎಡಿಟ್ ಎಂಥದ್ದು ಮಾಡೋಕತ್ತಿಲ್ಲ, ಟೈಮ್ ಸಿಗ್ತಿಲ್ಲ. ಗೊತ್ತಿರುತ್ತೆ ಅಮ್ಮಂದ್ರಿಗೆಲ್ಲ ಮಗು ಆದಮೇಲೆ ಹಂಗೆ ಅಂದ್ಕೊಂಡು ಒಂದು ಸ್ವಲ್ಪ ಟೈಮ್ ತಕ್ಕಂತೀಗ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ. ಹೊರಗೆ ಹೋದಲ್ಲೆಲ್ಲ ಆದಷ್ಟು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಕಾಣ್ತು. ಬಟ್ ಟೈಮ್ ಸಾಕತ್ತಿಲ್ಲ. ಅವ್ನು ಕಣ್ಕೊಂಡ್ರಲ್ಲೇ ಅಂತ ಸಣ್ಣ ಮಗಲ್ಲ, ಅವನ ಜೊತೆ ಟೈಮ್ ಕಳೋದ್ರಲ್ಲೇ ಇದಾಯ್ತು. ಆದರೂ ಟೈಮ್ ಸಿಗ್ದಲ್ಲ ಶಾರ್ಟ್ಸ್ ಎಲ್ಲ ಹೀಗೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಹಾಕ್ತಿದ್ದೆ. ರಾಣಿ ಸಪೋರ್ಟ್. ಅಮ್ಮ ಮತ್ತು ಸುನಿ ಅವರು ಹೂ ತಕೊಂಬರು. ನಾನು ಮತ್ತು ಮಗು ತ್ರಿಷಾ ಕಾರಲ್ಲೇ ಇತ್ತು. ಹಾಂ ಹೂ ತಕೊಂತಿದ್ರು. ತಕೊಂಡಿಲ್ಲಿಂದ ಹೊರಡುದು. ಈಗ ಎಂತಾಯ್ತು? ಹಾಂ ಎಂತಾಯ್ತು? ಅವನಿಗೀಗ ಸ್ನಾನ ಮಾಡಿಸಿ ಮನ್ಸು ಟೈಮ್ ಕರೆಕ್ಟ್ 10:30 ಸ್ನಾನ ಮಾಡಿಸಿ ಮನ್ಸುತ್ತೆ. ಅದೇ ಇವತ್ತು ಹಾಕೋದಂಗೆ ಗೊತ್ತಾಯ್ತು. ಈಗ ಕಾಣಿಸ ಇದಿಷ್ಟೊತ್ತಿಗೆ ಅರ್ಧ ಮಾಡ್ತಿತ್ತು ಮನ್ಕಂಬ ಟೈಮ್ ಅಲ್ಲ. ಈಗ ಎಲ್ಲಿತ್ತ? ತಲ್ಲೂರು ಪಾಸೈ ಹೆಮ್ಮಡಿ ಗೊತ್ತು. ನಿದ್ರಿ ಬತ್ತ ಆಯ್ತು. ಬಂತು ಈಗ 5 ಮನೆ ಹತ್ರ ಗಂಗೊಳ್ಳಿಗೆ.
ಎಷ್ಟು ದೂರ ಇಲ್ಲ ಹಾತ ಇತ್ತು. ಟೈಮು ಎಷ್ಟಾಯ್ತು? 10 ಗಂಟೆಗೆ ಹೊರಟಿತ್ತಲ್ಲ, 11:30 ಹಂಗೆ ಬಟ್ ಅಂತ ಹೇಳದ. ಬಟ್ ಬೇಗನೆ ಬಂದಿದ್ದ. 10 ಗಂಟೆಗೆ ಹೊರಟಿತ್ತು, ಈಗ 10:45 ಆಯ್ತು. ದೇವಸ್ಥಾನ ಹತ್ರ ಬಂತಿದೆ. ದೇವಸ್ಥಾನ, ಮೂಲ ದೇವಸ್ಥಾನ ಆಚೆಗಿತ್ತು. ಇದು ಗ್ರಾಮ ದೇವಸ್ಥಾನ. ಇಲ್ಲೂ ಪೂಜೆ ಇತ್ತು, ಈಗ ಅಲ್ಲೂ ಪೂಜೆ ಇತ್ತು. ಆಚೆಗಲ್ತು ಹೊಳಿ ತೋರ್ತಿತ್ತು ಕಣಿ. ಹಾಪವನಿ ಇಳುವ ಈಗ ಕಣ್ಣ ನಿದ್ರಿ ಬಂತು. ನಾವು 11:30 ಬರ್ತಂದು ಹೇಳಿದಿತ್ತ. ಬಟ್ 10 ಗಂಟೆಗೆ ಹೊರಟು 10:45 ಹಂಗಿಲ್ಲಿತ್ತು. ಬೇಗನೆ ಬಂದಿತ್ತು. ಬಾ ಅಮ್ಮ ಹಿಡ್ಕಣ್ಕ. ಬೇಗ ಬಂದದ್ದು ಹೌದು. ಹೂ ಒಂದು ತಲ್ಲೂರಲ್ಲಿ ಮಿಸ್ ಆಯ್ತು. ಹೂ ತಲ್ಲೂರಲ್ಲಿ ತಗೊಳದ 2 ಹೂವಿನ ಕೊನೆ ತಗೊಂಡಿದ್ದಿತ್ತು. ಅದು ಇವರಿಬ್ರು ನಾನು ಹೇಳಿದ್ದಿಲ್ಲ, ಇವರಿಬ್ರು ಇವ್ರು ತಗೊಳ ಅಮ್ಮ ಮತ್ತು ಸುನಿಯವರ. ಅದೀಗ ಮಿಸ್ ಮಾಡ್ತಾರೆ ತಲ್ಲೂರಲ್ಲ 2 ತಗೊಂಡಿದ್ದಿತ್ತು. 2 ಮಿಸ್ ಆಯಿತು. ಅದೀಗ ಬೇರೆ ಬದಿ ಈಗ ಮತ್ತೆ ತಗೊಂಡು ಮತ್ತು ಅಂದ್ರ ಮೇಲೆ ಪೂಜೆ ಸ್ಟಾರ್ಟ್ ಆಯ್ತು. ಬೇಗ ಬಂದು ಪ್ರಯೋಜನ ಆಯ್ತು. ಈಗ ಕ್ಷೆದ್ನ ಎದ್ದಲ್ಲ ಆಯ್ತಾ ನಿದ್ರಿ? ತಕ ಬಂದ್ರೆ ಈಗ ಇಲ್ಲೇ ಹೋಗಿ ಬೇಗ ಬಂದು ಯಾರು ಮಿಸ್ ಮಾಡೋದ? ನಿಮ್ಮಿಬ್ರು ಮೊನ್ನೆನೂ ಹಾಗೆ ಆಯ್ತು. ಮೊನ್ನೆನೂ ಹಾಗೆ ಮಾಡಿರಿ ಯಾವುದೋ ಒಂದು ವಿಷಯಕ್ಕೆ. ಇನ್ನು ದೈದ ಮನೆ ಹಬ್ಬ ಬಂತಲ್ಲ, ಮೂಲ ದೇವಸ್ಥಾನಕ್ಕೆ ಫಸ್ಟ್ ಪೂಜೆ ಅಂದ್ರೆ ಅಲ್ಲಿ ಪೂಜೆ ಕೊಟ್ಟು ಈಚೆ ಮಾಡುವ ಅಂದ್ರೆ ಅದಕ್ಕೆ ಈಗ ಮೂಲ ದೇವಸ್ಥಾನಕ್ಕೆ ಹೊತ್ತಿತ್ತು. ಓಲ್ ತೋತಿತ್ತು. 2 ವರ್ಷ ಬಂದಿತ್ತಲ್ಲ ಬಿಸ್ಲಾ? ಓಲ್ ತೋರ್ತಿತ್ತಲ್ಲ ಅದೇ ಮೂಲ ದೇವಸ್ಥಾನ. ಕರ್ಕವ ಹಾಯ್ ಮಾಡಿ ಹಾಯ್ ಮಾಡಿ ಬತ್ತಿ 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 ಹಾಯ್ ಮಾಡಿ. ಮಾಡಿ ಹಾಯ್ ಮಾಡಿ ಹಾಯ್. ಒಂದು 5 3 ನಿಮ್ಗೆ ಎಷ್ಟು ಮಂತ್ ಕೊಟ್ಟು ಅಷ್ಟು ಅವರಿಗೆ ಆಕೆ ಇರುತ್ತೆ. ನಾವು ಆಕೆ ಹೇಳಿದ್ರು ನಾನು ನಿಮ್ಮ ಮಂತ್ ಬಂದಿದೆ 3 5 ಎಷ್ಟು ನಿಮ್ಗೆ ಎಷ್ಟು ಮಂತ್ ಬಂತು ಅಷ್ಟು ನಾವು ಹೇಳೋದಲ್ಲ. ಅಹೂ ಒಳ್ಳೆಯದು ಅಹೂ ಒಳ್ಳೆಯದು ನನಗೆ ಇಲ್ಲ 2 ಬಜ್ಜಿ ಪೂಜೆ ಕೊಟ್ಟು ತ್ರಿಶಂಗೆ ಗೊತ್ತಿತ್ತು ಅವಳ ಹತ್ರಕ್ಕೆ
ಮತ್ತೆ ನಮ್ಮ ಬೀಚಿಗೆಲ್ಲ ಹೋಗಿ ಬಂದಿದ್ದೆ. ಮೊನ್ನೆ ಹೋಯ್ದಾಳಲ್ಲ ಅವಳು. ಮೊನ್ನೆ ಹೋಯ್ದಿಯಲ್ಲ ಮತ್ತೆ ಇದಕ್ಕೆಲ್ಲ ಹೋಯ್ದಿಯಲ್ಲ ಆಯ್ತಾ ಗಣೇಶೋತ್ಸವ ಹುಟ್ಟಿದಪ್ಪ ಹೋಯ್ದಾಳ. ಇಲ್ಲಿಗ ನಾ ಸುಮಾರು ಪೂಜೆ ಸತಿ ಕೊಟ್ಟು ಹೊರಡ್ತು 2 ಸೈಡ್. ಪೂಜೆ ಎಲ್ಲ ಒಳ್ಳೆ ಆಯ್ತು, ಪ್ರಸಾದ ಎಲ್ಲ ಒಳ್ಳೆ ಆಯ್ತು. ದೇವರಿಗೆ ಖುಷಿ ಆಯ್ತು. ಇವಂದು ಅರ್ಧ ನಿದ್ರೆ ಐತೆ, ಏಕಾಕ್ಷಂದ ಅರ್ಧ ನಿದ್ರೆ ಆಯ್ತು, ಅರ್ಧಕ್ಕೆ ಎದ್ದ. ಗಂಟೆ ಎಷ್ಟಾಯ್ತು ರಿಷಾ? ಎಷ್ಟಾಯ್ತು ಟೈಮ್? ಎಂತ ವಾಚ್ ಮಾರತಿ ನನ್ನ ಹತ್ರ ಎಷ್ಟಾಯ್ತು? ಕಾಮ್ ಕೇಳ್ತಿಯಲ್ಲ. 12:18. ಅಷ್ಟೇ 11 ಗಂಟೆಗೆ ಅಲ್ಲಿ ಪೂಜಾ ಈಚೆ ಬಂದಿದ್ದು ನಾವು. ಇನ್ನು ನೆಕ್ಸ್ಟ್ ಫೆಬ್ರವರಿ 5 ಮತ್ತು 6 ಹಬ್ಬ ಇತ್ತು, ಗಂಡ ಬಂತ ಹಬ್ಬ ಇತ್ತು. ಅದಕ್ಕೆ ಬರ್ಕ ಗಂಡ ತೊಡಗಿತ್ತು. ಮಗುನ ನೆಕ್ಕಂಡ 5 ಮತ್ತು 6 ಅಲ್ಲ, ಫೆಬ್ರವರಿ 5 ಮತ್ತು 6. ಹಾ, ಫೆಬ್ರವರಿ 5 ಮತ್ತು 6. 5ಕ್ಕೆ ಗಂಡ, ಯಾವಾರ ಬತ್ತ? 6ಕ್ಕೆ ಹಬ್ಬ. ಸೋಮವಾರ ಆಯ್ತಾರ ಬತ್ತ? ಆಯ್ತಾರ ಬಂದ್ರೆ ಒಳ್ಳೆ. ನಿದ್ರೆ ಬರ್ಲೇ ಇಲ್ಲಲ್ಲ ಅವನಿಗೆ. ಒಳ್ಳೆ ಗೊತ್ತಾಯ್ತು ತಿರ್ಗಾಟ ಅನ್ಕೊಂಡು. ಹೌದಾ? ಗಂಟೆ ಸೌಂಡ್ ಎಲ್ಲ ಆಲೈಸ್ತಿದ್ದ. ಈಗ ಗಂಗೊಳ್ಳಿಯಿಂದ ಎಲ್ಲ ಮುಗಿಸಿ ಮಾವನ ಹೆಂಡತಿ ಮನೆಗೆ ಹೊರಟಿತ್ತು ತ್ರಾಸಿ. ಮಗುನ ಕಾಮ್ಕಂತೇಳಿ ಹೊರಟಿತ್ತು. ಮೊನ್ನೆ ಮಗಿನ ತೊಟ್ಲಿ ಹಾಕೋಕೆ ಅಮ್ಮ ಹೋಗಿ ಬಂದಿರ. ಇವತ್ತು ಹೆಂಗೋ ಇಲ್ಲಿ ಬಂದಿತ್ತಲ್ಲ ಸುತಾನ್ಕಪ್ಪ ಅನ್ಕೊಂಡು ಅಲ್ಲಿಗೆ ಹೊರಟಿತ್ತು. ಈಗ ಈ ರೋಡ್ ಆ ರೋಡ್, ರೋಡ್ ಆಚಿ ರೋಡ್ ಅದು ಗೊತ್ತಾಗ್ತಿಲ್ಲ. ಒಂದೊಂದು ರಿಕ್ಷಾ ಹೋಯ್ತು. ಇದೆ ಅಂತದ್ದು ತ್ರಾಸಿ ಬೀಚ್ ಉತ್ಸವ. ಆ ಬೀಚ್ ಉತ್ಸವ ಆಗ್ತಿತ್ತಲ್ಲ ನಿನ್ನೆ ಸ್ಟಾರ್ಟ್ ಆದ್ದು. ತ್ರಾಸಿಯಲ್ಲೂ ಬೀಚ್ ಉತ್ಸವ ನಿನ್ನೆಯಿಂದ ಸ್ಟಾರ್ಟ್ ಆಯ್ತು. ಅಲ್ಲಿಲ್ಲ, ಒಳಗಿಲ್ಲ. ಇವತ್ತು ನಾಳೆ 3 ದಿನ ಇತ್ತು ಬೀಚ್ ಉತ್ಸವ. ಎಲ್ಲ ತ್ರಾಸಿ ಇಲ್ಲ ಮರವಂತಿ ಬಪ್ ಕಾತಿಲ್ಲ ಅದ. ಇಲ್ಲಿರ ಸಂಜೆ ಒಂದು ರೌಂಡ್ ಕಾಣ್ಲಕ್ಕಿತ್ತು. ಸಣ್ಣ ಮಗುನ್ ಕರ್ಕೊಂಡು ಸದ್ಯಕ್ಕೆ ಇನ್ನು ಎಲ್ಲಿಗೆ ಹೋಗ 6 ತಿಂಗಳವರೆಗೆ ಎಲ್ಲಿಗೆ ಹೋಗ್ಕಾತಿಲ್ಲ. ಒಯ್ಲಕ್ಕ ಅಂದರೆ ನೈಟ್ ಆ ಥರ ದೂರ ಆ ಥರ ಎಂತ ಟ್ರಾವೆಲ್ ಮಾಡೋಕ್ಕಾಗ್ತಿಲ್ಲ. ಹಿಂಗೆ ಪಟ್ಟ ಹೋಗಿ ಪಟ್ಟ ಹಬ್ಬ ಆ ಥರ ಹಾಲ್ ಇತ್ತು. ಈಗ ಒಳ ರೋಡಗೆ ಇಲ್ಲಿ ಸಖತ್ತಿತ್ತು ಪ್ಲೇಸ್. ತ್ರಿಷಾ ಹೇಳ್ತಾಳೆ, ತ್ರಿಷಂಗೆ ಗೊತ್ತಿತ್ತಲ್ಲ, ನಂಗೆ ನೆನಪು ಆಯ್ತು. ಒಂದ್ಸತಿನೂ ಬರ್ಲಿಲ್ಲ. ಅಲ್ಲ ಮೊಂಡ್ ರೋಡ್, ಮೊಂಡ್ ರೋಡ್ 3ನೇ ರೋಡಿಗೆ ಸಲ ಬಂದಿದೆ. ಅದ್ರ ಮೇಲೆ 3ನೇ ರೋಡ್. ಒಂದು ಓಣಿ. ಓಣಿ ಫಸ್ಟ್ ಓಣಿ ಅಲ್ಲ, 2ನೇ ಓಣಿ ಅಲ್ಲ, 3ನೇ ಓಣಿ. ಓಣಿ ಅಂದತ್ತೆ. ಇದು ಓಣಿಯಾ? ನಾನು ಕೆಮ್ಮಿ ಓಣಿ ಅಂತ ಮಾಡ್ತಿತ್ತ ಬಾಬು. ಇವನು ಅವನ ಫೇಸ್ನ ಈಗ ರಿವೀಲ್ ಮಾಡೋಕೆ ಹೋಗ್ತಿಲ್ಲ. 6 ಮಂತಿಗೆ ರಿವೀಲ್ ಮಾಡ್ಕೊಂಡು ನೆನೆಸ್ಕೊಂಡಿದ್ದ. ಈಗ ಮನೆಗೆ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಹೋಗ್ತಿಲ್ಲ. ಎಂತ ಇವತ್ತು ಹೊರಡು ಪ್ಲ್ಯಾನ್ ಇದೆಯಾ? ಹಾಗೆ ಅದೊಂದು ಬತ್ತಲ್ಲ ಕಟ್ಟುದು ಅಲ್ಲ, ಕಟ್ಟುದು ನಾವು ಬಟ್ಟೆ ಕಟ್ಟುತ್ತಲ್ಲ ಒಂದೆಲ್ಲ ಸ್ಟಿಕ್ ಇದ್ದು. ಹಾಯ್. ಆಯ್ತು, ಈಗ ಹೊರಡ್ತಿಲ್ಲಿಂದ ತ್ರಾಸಿಯಿಂದ. ಈಗ ಸೀದಾ ಮನೆಗೆ. ಬೀಚಿಗೆ ಹೋಗಿ ನೆನ್ಸ್ಕೊಂಡಿದ್ದ ಆತಿಲ್ಲ. ಇನ್ನು ಸೀದಾ ಮನೆಗೆ. ಈಗ ಟೀ ಎಲ್ಲ ರೆಸ್ಟ್ ಮಾಡಿ ಟೀ ಎಲ್ಲ ಕುಡ್ಕೊ ಹೊರಟಿದ್ದು. ಈಗ ತ್ರಿಷಾ ಸಮ ಆಡ್ದಾಳ. ಎಂತದೇ ಎಂತ ಹೇಳ, ಎಂತ ಹೇಳ. ಪ್ಲೇಸ್ ಮಾತ್ರ ಇಲ್ಲಿ ಸಕ್ಕತ್ತಿತ್ತು. ಇಲ್ಲಿ ಇಷ್ಟ ಅಲ್ಲ, ಇದೆಲ್ಲ ಮಣ್ಣು ತುಂಬಿಸೋದು. ಈಗ ನಾವು ಬಂದದ್ದು ಆಚೆಯಿಂದ. ಈಗ ಬೀಚ್ ರೋಡ್, Beach side ಇದು ಬೀಚ್ ರೋಡ್. ಹಾ, ಬೀಚಿಗೆ ಹೋಗ್ಬಿಡು. ಇದು ಬೀಚಿಗೆ ಹೋಗೋ ರೋಡ್. ಆಗ ಬಂದ ಆಚೆಯಿಂದ. ನಾವು ಒಂದ್ ದಿವಸ ಬೀಚಿಗೆ ಹೋಗ್ಬೇಕು, ಹಿಂಗೆ ಬಂದದ್ದು. ಹೌದಾ? ಒಂದ್ ದಿವಸ ಅಲ್ಲ, ಮೊನ್ನೆ ಬಂದದಲ್ಲ. ಮೊನ್ನೆ ಅಂತ ಇಲ್ಲಿ ಎದುರು ವಾಚ್ಕೊಳ್ಳೋದು ಇಲ್ಲೇ ತ್ರಾಸಿ ಬೀಚ್. ಎಲ್ಲದು ಹಬ್ಬ? ಹಬ್ಬ ಆಚೆ ಮುಂದೆ ಮುಂದೆ. ಅಲ್ಲ, ಹಾ,
ಏಕಾಕ್ಷ ಬೀಚಿಗೆ ಬಂದಿದ್ದ ಇಲ್ಲಿವರೆಗೆ ದೂರ ಆಗ್ತಿಲ್ಲ. ಇಲ್ಲೇ ಕಾಣಿ ಬೀಚ್ ಉತ್ಸವ. ಬೆಳಿಗ್ಗೆ ಅದು ಹೇಳಲ್ಲ ಹೂವಿನ ಕೊನೆ ಮಿಸ್ ಮಾಡಿ ಹೋಯ್ತು ಅನ್ಕಂಡ, ಅದೇ ಈಗ ಬಂತು. ಅದು ಈಗ ಅಲ್ಲೇ ಹಮ್ಮಡಿಯಲ್ಲ ಪತಿ ನೆನ್ಪು ಮಾಡ್ಕೊಂಡಿದ್ದೆ ತಲ್ಲೂರಲ್ಲಿ ತಕೊಂತ ಅಂತೇಳಿ. ತಲ್ಲೂರು ಪಾಸ್ ಆದ್ಮೇಲೆ ನೆನಪಾಯ್ತು, ಅಲ್ಲಿಂದ ಮಟ್ಟ ಮಾಡ್ಕೊಂಡು ಈಗ ವಾಪಸ್ ಬಂದು. ಯಾರಿಗೆ ಫೋನ್ ಮಾಡ್ರಮ್ರ? ಯಾರಿಗೆ ಫೋನ್ ಮಾಡ್ರ? ವಾಪಸ್ ಹತ್ರ ಅಂದಳಿಯಾ? ಹಾ ಅಲ್ಲಿ ಫೋನ್ ಮಾಡಿ ಗಾಡಿ ಬಂತ ಪೂಜೆ ಹಾಂಗ ಚಂದ ಆಯ್ತು. ಒಳ್ಳೆ ಆಯ್ತಲ್ಲ ಸ್ಟೇಜ್ ಕಾಣ, ಸೂಪರ್ ಆಯ್ತು ಸ್ಟೇಜ್ ಎಲ್ಲ ಸೂಪರ್. ಹಾ ಸಖತ್ತಾಯ್ತು. ಬೆಳಗ್ಗೆ ಹೇಳಲ್ಲ ಅಂಕಕಟ್ಟೆ ಎಲ್ಲ ಶ್ರೀನಿವಾಸ ಕಲ್ಯಾಣೋತ್ಸವ ಅನ್ಕೊಂಡು ಸ್ಟಾರ್ಟ್ ಆಯ್ತು. ಈಗ ಮೆರವಣಿಗೆ ಎಲ್ಲ ಇತ್ತಪ್ಪ. ಮೆರವಣಿಗೆ ಎಲ್ಲಿಂದ ಗುರುಪ್ರಸಾದ್ ಹೋಟೆಲ್ ಎಲ್ಲ ಒಂದು ಇತ್ತಪ್ಪ. ಅದೇ ಸ್ಟಾರ್ಟ್ ಆಯ್ತು ಈಗ, ಜನ ಎಲ್ಲ ಕಣ್ಣಂಗಿತ್ತು.